ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ನ ಬಗ್ಗೆ ನೋಡುವ. ಸೊ ಮೊದಲೇದಾಗಿ ಬಂದುಬಿಟ್ಟು ಕ್ಯಾಪ್ಟನ್ನು. ಸೊ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇದೀಗ ಇಬ್ಬರು ಆಯ್ಕೆಯಾಗಿರ್ತಾರೆ, ಭವ್ಯ ಗೌಡ ಹಾಗೂ ಐಶ್ವರ್ಯ. ಆ್ಯಂಡ್ ಇನ್ನು ಮುಂದಿನ ವಾರದ ಕ್ಯಾಪ್ಟನ್ನು ಅಂತಂದರೆ 13ನೇ ವಾರದ ಕ್ಯಾಪ್ಟನ್ ಇದೀಗ ಭವ್ಯ ಗೌಡರವರು ಆಗಿದ್ದಾರೆ. ಇನ್ನು ಕಳಪೆ ವಿಚಾರಕ್ಕೆ ಬರ್ತಾ ಹೋದರೆ, ಸೊ ಇದೀಗ ಚೈತ್ರಾ ಅವರಿಗೆ ಈ ಒಂದು ಕಳಪೆ ಇದೀಗ ಈ ವಾರವೂ ಕೂಡ ಅವರಿಗೆ ಸಿಕ್ಕಿದೆ. ಆ್ಯಂಡ್ ಇನ್ನು ಈ ವಾರದ ಒಂದು ಎಲಿಮಿನೇಷನ್ ಬಗ್ಗೆ ಇದೀಗ ನೋಡ್ತಾ ಹೋದರೆ, ಸೊ ಈ ವಾರ ಯಾವುದೇ ರೀತಿಯ ಒಂದು ಎಲಿಮಿನೇಷನ್ ಇರೋದಿಲ್ಲ. ಸೊ ಒಂದು ಫ್ರ್ಯಾಂಕ್ ಎಲಿಮಿನೇಷನ್ ಆಗಿರುತ್ತೆ. ಇನ್ನು ಜಿಯೋ ಸಿನಿಮಾ ಅಪ್ಲಿಕೇಶನಲ್ಲಿ ಈ ಒಂದು ವೋಟಿಂಗ್ ಪೋಲ್ ಓಪನ್ ಆಗಿರೋದಿಲ್ಲ, ಬಟ್ ಒಂದು ವೆಬ್ಸೈಟ್ನ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ವೆಬ್ಸೈಟ್ನಲ್ಲಿ ಈ ಒಂದು ವೋಟಿಂಗ್ ಪೋಲ್ ಓಪನ್ ಆಗಿರುತ್ತೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಎಂಬುದನ್ನು ಇದೀಗ ನೋಡುವ. ಸೊ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಗೂಗಲ್ಗೆ ಬಂದುಬಿಟ್ಟು ಮೈ ಎಜು ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚನ್ನು ಮಾಡಬೇಕಾಗತ್ತೆ. ಸರ್ಚ್ ಮಾಡಿದ ನಂತರ ನಿಮಗೆ ಪೇಜ್ ಬಂದುಬಿಟ್ಟು ಈ ರೀತಿ ಶೋ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ನಾನೀಗ ಪಿ ಸಿನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮೊಬೈಲ್ನಲ್ಲಿ ಕೂಡ ಸೇಮ್ ಟು ಸೇಮ್ ಇದೇ ರೀತಿ ಶೋ ಆಗುತ್ತೆ. ಸೊ ಮೊದಲೇದಾಗಿ ಇದೀಗ ನೋಡ್ತಾ ಇರ್ಬೋದು, ಒಂದು ಟೈಟಲ್ನ ಕರೆಕ್ಟಾಗಿ ನೀವು ಓದ್ಕೊಳ್ಳಿ. ಸೊ ಟೈಟಲ್ ಓದಿದರೆ ನಿಮಗೂ ಕೂಡ ಅರ್ಥ ಆಗುತ್ತೆ. 12th ವೀಕು ನಾಮಿನೇಷನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ತೀನಿ. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಪೇಜ್ ಈ ರೀತಿ ಶೋ ಆಗುತ್ತೆ. ಸೊ ಅಲ್ಲಿ ನಿಮಗೆ ಒಂದು ವೋಟಿಂಗ್ ಪೋಲನ್ನು ಕೂಡ ಹಾಕಿರ್ತೀನಿ, ನಿಮ್ಮ ಒಂದು ನೆಚ್ಚಿನ ಸ್ಪರ್ಧಿಗೆ ವೋಟ್ ಮಾಡಿ ಅಂತ ಇದೆ. ಸೊ ಈ ವಾರ ಬಂದುಬಿಟ್ಟು 4 ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿರ್ತಾರೆ. ಮೋಕ್ಷಿತಾ ಪೈ, ಹನುಮಂತ, ರಜತ್, ತ್ರಿವಿಕ್ರಮ್. ಸೊ ಇವರಲ್ಲಿ ಯಾರಿಗೆ ಬೇಕಾದರೂ ನೀವು ಇಲ್ಲಿ ವೋಟನ್ನು ಮಾಡಿದರೆ, ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ಜಸ್ಟ್ ನಾನು ಎಕ್ಸಾಂಪಲ್ ಆಗಿ ರಜತ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ರಜತ್ ಮೇಲೆ ಯಾಕೆ ಕ್ಲಿಕ್ ಮಾಡಿದೆ ಅಂತ ಸೊ ಮುಂದೆ ಇದ್ರ ಬಗ್ಗೆನೇ ನಿಮ್ಗೆ ಗೊತ್ತಾಗುತ್ತೆ. ರಜತ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ವೋಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಅನಾನಮಸ್ ವೋಟ್ ಅಂತ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ನೋಡ್ತಾ ಇರ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇನ್ನು ಟ್ರೆಂಡಿಂಗ್ ಬೇಸ್ ನೋಡ್ತಾ ಹೋದರೆ, ಸೊ ಮೋಕ್ಷಿತಾ ಪೈರವರಿಗೆ ತುಂಬಾನೇ ವೋಟ್ಸ್ಗಳು ಇಲ್ಲಿ ಬರ್ತಾ ಇದೆ. ಸೊ ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ಇಲ್ಲಿ ಹನುಮಂತ, ಆ್ಯಂಡ್ ಇನ್ನು 3ನೇ ಪ್ಲೇಸ್ ಬಂದ್ಬಿಟ್ಟು ತ್ರಿವಿಕ್ರಮ್, ಆ್ಯಂಡ್ ಇನ್ನು ಕೊನೆಯದಾಗಿ ಇನ್ನು ರಜತ್ ರವರಿಗೆ ಕಡಿಮೆ ವೋಟ್ಗಳು ಇಲ್ಲಿ ಬಂದಿದೆ. ಸೊ ನೋಡಿದ್ರಲ್ಲ, ಈ ಒಂದು ವೆಬ್ಸೈಟ್ ನಲ್ಲಿ ಒಂದು ವೋಟಿಂಗ್ ಪೋಲ್ ನ ಒಂದು ರಿಸಲ್ಟ್ ಅನ್ನು ನೀವು ಈಸಿಯಾಗಿ ತಿಳ್ಕೊಳ್ಬಹುದು. ಆ್ಯಂಡ್ ಇದು ಬಂದ್ಬಿಟ್ಟು 12ನೇ ವಾರದ ಒಂದು ವೋಟಿಂಗ್ ಪೋಲ್ ಆಗಿರುತ್ತೆ. ನೀವು 1ನೇ ವಾರದಿಂದ 11ನೇ ವಾರದ ಒಂದು ವೋಟಿಂಗ್ ಪೋಲ್ ನ ಒಂದು ರಿಸಲ್ಟ್ ಅನ್ನ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಸಿಂಪಲ್ ಏನಿಲ್ಲ, ಮೇಲ್ಗಡೆ ನಿಮಗೆ ಎಂಟರ್ಟೈನ್ಮೆಂಟ್ ಅಂತ ಶೋ ಆಗ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ಬಿಗ್ ಬಾಸ್ ಕನ್ನಡ ವೋಟಿಂಗ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಪ್ರತಿ ವಾರದ ಒಂದು ವೋಟಿಂಗ್ ರಿಸಲ್ಟ್ ಅನ್ನು ತುಂಬಾನೇ ಈಸಿಯಾಗಿ ನಾವಿಲ್ಲಿ ನೋಡ್ಕೊಳ್ಬಹುದು. ಎಕ್ಸಾಂಪಲ್ ಆಗಿ ನಾನೀಗ 8ನೇ ವಾರದ ಒಂದು ವೋಟಿಂಗ್ ಪೋಲ್ ನ ಒಂದು ರಿಸಲ್ಟ್ ಅನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು 8th ವೀಕ್ ನಾಮಿನೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ಈ ರೀತಿ ಶೋ ಆಗುತ್ತೆ. ಸೊ ಇನ್ನು 8ನೇ ವಾರ ಯಾರು ಎಲಿಮಿನೇಟ್ ಆಗಿರ್ತಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ, ಸೊ ಧರ್ಮ ಕೀರ್ತಿರಾಜ್ರವರು ಎಲಿಮಿನೇಟ್ ಆಗಿ ಆಚೆ ಹೋಗಿರ್ತಾರೆ. ಅಂಡ್ ಇವಾಗ ವೋಟಿಂಗ್ ಪೋಲ್ ನ ಒಂದು ರಿಸಲ್ಟ್ ಅನ್ನು ಕೂಡ ನೋಡುವ. ಸೊ ನೋಡ್ತಾ ಇರ್ಬೋದು, ಸೊ ಯಾರ್ಯಾರು ನಾಮಿನೇಟ್ ಆಗಿರ್ತಾರಲ್ಲ, ಸೊ ಕಂಪ್ಲೀಟ್ ಅವರ ಒಂದು ಹೆಸರು ಕೂಡ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನಿಮಗೆ ರಿಸಲ್ಟ್ ಅಂತ ಶೋ ಆಗ್ತಾ ಇದೆ, ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಇಲ್ಲಿ ನಿಮಗೆ ತುಂಬಾನೇ ಈಸಿಯಾಗಿ ಸಿಗುತ್ತೆ. ಸೊ ಇನ್ನು ಈ ವಾರ ಬಂದ್ಬಿಟ್ಟು ಯಾವುದೇ ರೀತಿಯ ಒಂದು ವೋಟಿಂಗ್ ಪೋಲ್ ಜಿಯೋ ಸಿನಿಮಾ ಅಪ್ಲಿಕೇಶನ್ ಅಲ್ಲಿ ಇರಲಿಲ್ಲ. ಸೊ ಇದರಿಂದಾಗಿ ಯಾವುದೇ ರೀತಿಯ ಈ ವಾರ ಎಲಿಮಿನೇಷನ್ ಇರೋದಿಲ್ಲ. ಆ್ಯಂಡ್ ಇನ್ನು ಈ ವಾರ ಬಂದ್ಬಿಟ್ಟು 4 ಜನ ನಾಮಿನೇಟ್ ಆಗಿರ್ತಾರೆ. ಇನ್ನು ನಿಮ್ಮ ಪ್ರಕಾರ ಯಾರು ಆಚೆ ಬರಬೇಕಿತ್ತು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.